ಈ ನೀರಾವರಿ ನಮ್ಮಿದ್ದಾಗ ನಾವು 20% 25% ನಿಮ್ಮ ಭಾಗದಲ್ಲಿ ನೀರಾವರಿ ಆಗಿದೆ. ಇಷ್ಟು ದಿನ ಆಳ್ಕೆ ಮಾಡಿದ್ರಲ್ಲ, ಯಾಕೆ ಅದನ್ನು ಮುಂದುವರಿಸಿ ಇಡೀ ರಾಜ್ಯಕ್ಕೆ ನೀರನ್ನು ಕೊಡಲಿಲ್ಲ? ಯಾರು ಅಡ್ಡ ಬಂದಿದ್ರು ಇವರಿಗೆ? ಈಗ ಬಂದು ಭಾಷಣ ಮಾಡ್ತಾರ, ಅಷ್ಟು ಸಾವಿರ ಕೋಟಿ ಇಷ್ಟು ಸಾವಿರ ಕೋಟಿ ಜಿಲ್ಲೆಯನ್ನೇ ಸಂಪೂರ್ಣ ನೀರಾವರಿ ಮಾಡ್ತೀವಿ. ಎಂ.ಬಿ. ಪಾಟೀಲ್ರೇ, ಅವಾಗೂ ನೀರಾವರಿ ಮಂತ್ರಿ ಇದ್ರಿ, ಮತ್ತೆ ನೀರಾವರಿ ಮಂತ್ರಿ ಆಗಿರಿ, ಇನ್ಯಾವಾಗ್ರಿ ನೀವು ಪೂರ್ಣ ಮಾಡೋದು? ಇನ್ನೆಷ್ಟು ದಿನ ಬೇಕ್ರಿ ನಿಮಗೆ? ಎಂ.ಬಿ. ಪಾಟೀಲ್ರು ಮೊದಲು ನೀರಾವರಿ ಮಂತ್ರಿಗಳೇ, ಈಗ ಕೈಗಾರಿಕೆ ಇದಾರಲ್ಲ, ಸಾರಿ ಕೈಗಾರಿಕೆಗೆ ಹೋಗ್ಯಾರ. ಅವಾಗಾರ ಮಾಡ್ಬೇಕಾಗಿತ್ತಲ್ಲ, ಈಗಂತೂ ಮಾಡಕ್ಕೆ ಅವ್ರ ಕೈಯಾಗ ಅಧಿಕಾರನೇ ಇಲ್ಲ. ಅಧಿಕಾರ ಇದ್ದಾಗ ಮಾಡಿಲ್ಲ ಅವರು, ತಾವು ಮಂತ್ರಿ ಆದಾಗ ಮಾಡಲಿಲ್ಲ, ಈಗ ಬೇರೆ ದೊಡ್ಡ ಖಾತೆ ಹಿಡ್ಕೊಂಡ್ಬಿಟ್ಟಾರ ಅವರು. ಈಗ ಬಂದು ಭಾಷಣ ಮಾಡ್ತಾರ, ಸಂಪೂರ್ಣ ನೀರಾವರಿ ಮಾಡ್ಬಿಡ್ತೀವಿ ನಾವು ಅಂತ. ನಿನ್ನ ಕೈಯಾಗ ಇಲ್ಲ, ಎಲ್ಲಿಂದ ಮಾಡ್ತೀವಿ? ಒಂದು ಇಂಡಸ್ಟ್ರಿನಾರ ತಂದು ಹಾಕಿಲ್ಲ. ನಿಂಬೆಹಣ್ಣವ್ರ ಪಾಪ ಇಲ್ಲ 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 ಅಂತ ಹೊಡ್ಕಂತಾರ. ನಮಗೆ ಅರ್ಜಿ ಕೊಟ್ಟರು, ನಿಂಬೆಹಣ್ಣಿಂದ ಒಂದು ಫ್ಯಾಕ್ಟ್ರಿನ ರೈತರಿಗೆ ಅನುಕೂಲ ಆಗೋದಕ್ಕೆ, ಅದರನ್ನು ಕ್ರಷ್ ಮಾಡಿ ಅದರಿಂದ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿಯನ್ನ ಕುಮಾರಣ್ಣಗೆ ಹೇಳಿ ತರಿಸ್ರಿ ಅಂತ. ಇಲ್ಲಿ ಅದಾರಲ್ಲ ಇವರು ಅಲ್ಲಿ ಅರ್ಜಿ ಕೊಡಬೇಕು, ಕೊಡ್ರಿ ನಮಗಂತಂದ್ರೆ ಕುಮಾರಣ್ಣ ಕೊಡ್ತಾನ. ಎಂ.ಬಿ. ಪಾಟೀಲ್ರ ಕೈಯಾಗೈತೆ ಅದು, ಅವ್ರು ಯಾಕೆ ಮಾಡಂಗಿಲ್ಲ? ಏನು ನಿಮ್ಮ ಕೊಡುಗೆ ಬಿಜಾಪುರ ಜಿಲ್ಲೆಗೆ? ಏನನ್ನ ಕೊಟ್ಟಿದ್ದೀರಿ? ಏನು ಕೊಡುಗೆ? ಬಂದರು ನಿನ್ನೆ, ಎಷ್ಟಪ್ಪ 4,500 ಕೋಟಿ 5,000 ಕೋಟಿ 4,500. ಈಗ ಎದಕ್ಕೆ ಮಾಡಕತ್ತಾರ ಅಂದ್ರೆ, ಅವರು MLA-ಗಳೇ ಅವ್ರ ವಿರುದ್ಧ ನಿಂದಿರಕತ್ತಾರ. ರೊಕ್ಕನ ಕೊಟ್ಟಿಲ್ಲ, ನಮಗ ವಿಷ ಕುಡಿತೀನಿ ಅಂತ ಒಬ್ಬತ್ತಂತಾನ. ನಮ್ಮ ಪಾಟೀಲ್ರು 5-6 ಸಲ ಗೆದ್ದಿರೋರು, BR ಪಾಟೀಲ್ರು, ಅವರು ಜಮೀರು ನನ್ನ ಲೆಟ್ರನ್ನ ಆ ಕಡೆ ಒಕ್ಕಟ್ಟ, ನನ್ನ ಲೆಟ್ರ್ ತಗೊಂಡು ಹೋದವರು ಮಾಡಿಕೊಟ್ಟ, ರೊಕ್ಕ ತಿಂದು ಅಂತ ಅವ್ರು ಹೇಳ್ತಾರೆ. ಈ ಮಂತ್ರಿಗಳು, ಈಗ ಶಾಸಕರು, ಏನು ನಡೀತಾ ಇದೆ ಇಲ್ಲಿ? ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನೀರು ಬಂದು ಕುಮಾರಣ್ಣನ ಕೊಡುಗೆಗಳೇನು? ಕುಮಾರಣ್ಣನಂಥ ಮುಖ್ಯಮಂತ್ರಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೃದಯ ವೈಶಾಲ್ಯವನ್ನು ಹೊಂದಿರತಕ್ಕಂಥ ಕುಮಾರಣ್ಣನ ಮನೆ ಮುಂದ ಸೂಟ್ ಕೇಸ್ನವ್ರು ನೋಡೇ ಇಲ್ಲ ನಾನು. ಆತ ರಾಜ್ಯದ ಭಾರತ ಕೈಗಾರಿಕಾ ಮಂತ್ರಿ ಆದರೂ ಸೂಟ್ ಕೇಸ್ನವರು ಕೋರ್ಟ್ನವರು ಒಬ್ಬರು ಬರಂಗಿಲ್ಲ. ಕುಮಾರಣ್ಣನ ಮಂತ್ಯಾಗ ಬರುವರು ಅಂಗವಿಕಲರು. ಈ ದೇಶದಲ್ಲಿ ಅಂಗವಿಕಲರನ್ನ ಗುರುತಿಸಿದ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಕುಮಾರಣ್ಣ ಬರ್ತಾನೆ ಅಂದ್ರೆ ಒಂದು 10-20 ಮಂದಿರ ಬಂದು ನಿಂತಿರ್ತಾರೆ. ನಾವೆಲ್ಲ ಮಂತ್ರಿಗಳು ಇದ್ದೀವಿ, ನಮ್ಮನ್ನ ಮಾತಾಡಿಸೋದಕ್ಕಿಂತ ಮೊದಲು ಹೋಗಿ ಅವ್ರನ್ನ ಮಾತಾಡಿಸ್ತಿದ್ದ. ಜನಸಂಪರ್ಕ ಸಭೆ ಸಾವಿರಾರು ಜನ ನಿಂತಿದ್ರು, ಎಲ್ಲಿ ಅಂಗವಿಕಲರಿದಾರ ಮೊದಲು ಅವ್ರನ್ನ ಮಾತಾಡಿಸಿ ಆಮೇಲೆ ಬೇರೆ ಕಡೆಗೆ ಹೋಗ್ತಿದ್ದ. ಜನಸಂಪರ್ಕ ಎಂಥ ಕಾರ್ಯಕ್ರಮ, ಗ್ರಾಮ ವಾಸ್ತವ್ಯ ಎಂಥ ಕಾರ್ಯಕ್ರಮ. ಕೇಂದ್ರ 3ನೇ ಮಾಡಿಯಲ್ಲಿರುವ ಸರ್ಕಾರವನ್ನ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ, ದೀನದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ ವಾಸ್ತವ್ಯ ಮಾಡಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ. ಅಧಿಕಾರ ವಿಕೇಂದ್ರೀಕರಣದಿಂದ ಇವತ್ತು ನಿಮ್ಮ ಹಳ್ಳಿಯಲ್ಲಿ CC ರಸ್ತೆಗಳಾಗ್ತವಲ್ಲ, ಅವುಗಳನ್ನ ಹಳ್ಳಿ ನೋಡಿದ ಮೇಲೆ ಆತ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಸುವರ್ಣ ಗ್ರಾಮ ಯೋಜನೆಯನ್ನ ಪ್ರಾರಂಭ ಮಾಡಿದರು. ಅದನ್ನ ಬಿಜಾಪುರದ ನಮ್ಮ ಗುಲ್ಬರ್ಗಾದಲ್ಲಿ ಅಬ್ದುಲ್ ಕಲಾಂ ಅವರು ಬಂದು ಉದ್ಘಾಟನೆ ಮಾಡಿದರು. ಇವತ್ತು ಅವೇ ಕಾರ್ಯಕ್ರಮಗಳು ನಿಮ್ಮ ಹಳ್ಳಿಯಲ್ಲಿ CC ರಸ್ತೆ ಚರಂಡಿಗಳಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ. ನಮಗೆಲ್ಲರಿಗೂ ಒಂದು ಆತಂಕ ಇತ್ತು, ರಾಜುಗೌಡರಿಗೆ, ನಮಗೆ ಎಲ್ಲರಿಗೆ. ಯಾಕೆ ಅಂದರೆ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟ, ದೊಡ್ಡವರಿಗೆ ನಾವು ಎಲ್ಲಿ ಬೇಕಲ್ಲೇ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ, ಮುಂದೆ ನಮ್ಮ ಪಕ್ಷದ ಗತಿ ಏನು ಅಂತ ಯೋಚನೆ ಮಾಡುವಾಗ ಸಿಡಿದೆದ್ದು ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಗೆ ಅಡ್ಡಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ತಯಾರಾಗಿದ್ದಾರೆ. ಅವರು ಪಕ್ಷವನ್ನ ಕಟ್ತಾರೆ ಅನ್ನುವ ವಿಶ್ವಾಸದೊಂದಿಗೆ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನನ್ನು ಕೊಟ್ಟು
ನಮ್ಮ ಅವರ ಜೊತೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತೇವೆ, ಕಟ್ತಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.